ನಮ್ಮ ಕಲೆ ಪ್ರದರ್ಶಿಸುವುದು ಮುಖ್ಯ. ಮಲ್ಲಿಕಾರ್ಜುನ್ ಚಿಕ್ಮಠ್ ಹೇಳಿಕೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂ ನದಾಫ್. ಯಾವುದೇ ವಿಷಯದ ಬಗ್ಗೆ ನಮ್ಮಲ್ಲಿ ನಾವು ಪ್ರಶ್ನಿಸಿಕೊಳ್ಳುವ ರೂಢಿಯನ್ನು ಮಕ್ಕಳಲ್ಲಿ ಕಲಿಸಬೇಕು ಎಂದು ಚಿಂತಕ ಶಿಕ್ಷಣ ತಜ್ಞರಾದ ಮಲ್ಲಿಕಾರ್ಜುನ್ ಚಿಕ್ಮಠ್ ರವರು ತಿಳಿಸಿದರು. ಅವರು ಧಾರವಾಡದ ರಂಗಾಯಣದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕರ್ನಾಟಕ, ರೋಹನ್ ಕೇರ್ ಫೌಂಡೇಶನ್ ಬೆಂಗಳೂರು, ಚೇತನ ಫೌಂಡೇಶನ್ ಕರ್ನಾಟಕ ಇವರು ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ವಿದ್ಯಾವರ್ತಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲ್ಗತ್ತಿ ಮಾತನಾಡಿ, ಭಾರತ ಜ್ಞಾನ ವಿಜ್ಞಾನ ಸಮಿತಿ ಶೈಕ್ಷಣಿಕ ಕಾರ್ಯಕ್ರಮಗಳಾದ ಚಿಣ್ಣರ ಮೇಳ, ಮಕ್ಕಳ ವಿಜ್ಞಾನ ಹಬ್ಬ, ಮಕ್ಕಳ ಸಾಹಿತ್ಯ ಸಂಭ್ರಮದಂತಹ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಶಿಕ್ಷಣ ಇಲಾಖೆಯ ಜೊತೆಗೆ ಕೈ ಜೋಡಿಸಿ ಸಾಕಷ್ಟು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಕೆಲವು ಸಂಘಟನೆಗಳು ಸಹಕಾರಿ ಶಾಲೆಗಳ ಬಲವರ್ಧನೆಗಾಗಿ ಕೆಲಸ ಮಾಡುತ್ತಿವೆ ಎಂದು ತಿಳಿಸಿದರು. ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಉಮೇಶ್ ಬಮ್ಮಕ್ನವರ್, ಬಿಜಿವಿಎಸ್ ರಾಜ್ಯ ಸಮಿತಿಯ ಸದಸ್ಯ LI ಲಕ್ಕಂನವರ್, ರಾಜು ಮಳವಾಡ್, ಚಂದ್ರಕಾಂತ್ ಚಂಡೂರ್, ರೇಖಾ ಮೊರಬ್, ಶಿವಾನಂದ್ ಭಜಂತ್ರಿ, ಯಮುನಪ್ಪ ಕಬ್ಬೇರ್, ರುದ್ರೇಶ್ ಕುರ್ಲಿ, ಸಕ್ಕು ರಾಯಣ್ಣವರ್, ಸುರೇಶ್ ಗೋವಿಂದ್ ರೆಡ್ಡಿ, ಭಾಗ್ಯಶ್ರೀ ರಜಪೂತ್, ರೇಣುಕಾ ಗುಡಿಮನಿ ಉಪಸ್ಥಿತರಿದ್ದರು. ಜಿಲ್ಲೆಯ ಸುಮಾರು 30 ಶಾಲೆಯ ವಿದ್ಯಾರ್ಥಿಗಳು 100ಕ್ಕೂ ಅಧಿಕ ಮಕ್ಕಳು ಹಾಜರಿದ್ದರು. ಇವತ್ತು ಮಕ್ಕಳ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕೊರೋನಾ ಏನು ಬಂತು, ನಾವು ಭಾರತ ಜ್ಞಾನ ವಿಜ್ಞಾನ ಸಮಿತಿಯಿಂದ ಯಾವುದೇ ಕಾರ್ಯಕ್ರಮ ಮಾಡಿರಲಿಲ್ಲ. ಕೊರೋನಾ ಹೋಗಿದೆ, ಮಾಡೋಣ ಅನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಮಕ್ಕಳ ವಿಜ್ಞಾನ ವಸ್ತು ಪ್ರದರ್ಶನದ ಮೂಲಕ ಇನ್ನು ಜಿಲ್ಲೆಯಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಕಾರ್ಯಚಟುವಟಿಕೆಗಳನ್ನ ಮುಂದುವರಿಸಬೇಕು ಅನ್ನುವಂತ ಸದುದ್ದೇಶ ಇಟ್ಟುಕೊಂಡು ಕಾರ್ಯಕ್ರಮವನ್ನ ಮಾಡಿದ್ದೇವೆ. ನಮ್ಮ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಈಗಾಗಲೇ ಮಕ್ಕಳ ಸಾಹಿತ್ಯ ಹಬ್ಬ ಇನ್ನು ಮುಂದಿನ ತಿಂಗಳು ಇಡೀ ಜಿಲ್ಲೆಯಾದ್ಯಂತ ಆರಂಭ ಆಗ್ತದೆ. ಮೊದಲು ನಮ್ಮ ಧಾರವಾಡ ತಾಲೂಕಿನ 3 ಗ್ರಾಮ ಪಂಚಾಯತಿಗಳನ್ನ ಆಯ್ಕೆ ಮಾಡಿಕೊಂಡು ಮಕ್ಕಳ ಸಾಹಿತ್ಯ ಹಬ್ಬವನ್ನ ಪ್ರಾಯೋಗಿಕವಾಗಿ ನಾವು ಆರಂಭ ಮಾಡಿದ್ದೇವೆ. ಈ ಒಂದು ಮಕ್ಕಳ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಸುಮಾರು 40 ಶಾಲೆಯವರು ಹೆಸರನ್ನು ನೋಂದಾಯಿಸಿದ್ದಾರೆ. ಆ ಒಂದು ಮಕ್ಕಳ ವಿಜ್ಞಾನ ತಾವೇ ತಯಾರು ಮಾಡಿದಂತಹ ವಸ್ತುಗಳ ಪ್ರದರ್ಶನವನ್ನ ಆ ಒಂದು ಪ್ರದರ್ಶನದ ನಿರ್ಣಾಯಕರಾಗಿ ನಮ್ಮ ಶ್ರೀಯುತ ವಿಜ್ಞಾನ ಕೇಂದ್ರದ ಶ್ರೀ ಚಂದ್ರಕಾಂತ್ ಚಂಡೂರ್ ಅವರು, ಹಾಗೆಯೇ ವಿಜ್ಞಾನ ಶಿಕ್ಷಕರಾಗಿರುವಂತಹ ಶ್ರೀ ಬಸವ ಕರೂರ್ ಅವರು ನಿರ್ಣಾಯಕರಾಗಿ ಪ್ರಾಮಾಣಿಕವಾಗಿ ನಿರ್ಣಯವನ್ನ ಕೊಡ್ಲಿಕ್ಕೆ ಆಗಮಿಸಿದ್ದಾರೆ. ಪ್ರಥಮ ಬಹುಮಾನ 5,000 ಬೆಲೆಯ ಪುಸ್ತಕಗಳು, ಎರಡನೇ ಬಹುಮಾನ 2,000 ರೂಪಾಯಿ ಬೆಲೆಯ ಪುಸ್ತಕಗಳು, ತೃತೀಯ ಬಹುಮಾನ 1,000 ಬೆಲೆಯ ಪುಸ್ತಕಗಳು ಮತ್ತು ಎಲ್ಲರಿಗೂ ಭಾಗವಹಿಸಿದಂತ ಎಲ್ಲ ಮಕ್ಕಳಿಗೂ ಪ್ರಮಾಣ ಪತ್ರವನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ವಿಜ್ಞಾನದಿಂದ ಅಜ್ಞಾನವನ್ನ ಹೋಗಲಾಡಿಸಲಿಕ್ಕೆ ಸಾಧ್ಯ ಇದೆ. ವಿಜ್ಞಾನದ ಮುಖಾಂತರವಾಗಿ ಜ್ಞಾನವನ್ನು ಗಳಿಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಈ ಜ್ಞಾನ ಮತ್ತು ವಿಜ್ಞಾನ ಎರಡೂ ಶಬ್ದಗಳನ್ನ ಅವಲೋಕನೆ ಮಾಡಿದಾಗ ತಿಳ್ಕೊಳ್ತಕ್ಕಂಥ ಸಂದರ್ಭದೊಳಗೆ ಪ್ರಯತ್ನಗಳು ನಮ್ದಾಗಿರ್ಬೇಕು. ಅವ್ರು ಹೇಳಿದ್ರು, ಮಕ್ಕಳೇ ರಚನೆ ಮಾಡಿರ್ತಕ್ಕಂಥ ವಸ್ತುಗಳ ಪ್ರದರ್ಶನವನ್ನ ಏರ್ಪಾಡು ಮಾಡಿ. ಆದ್ರೆ ಬಹುತೇಕ ವಸ್ತುಗಳನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಒಬ್ಬ ಪಾಲಕನಾಗಿ ನಾನು ಹೇಳೋದಾದ್ರೆ ನಾವು ಕೈಗೂಡಿರ್ತೇವೆ, ಪಾಲಕರು ಕೈಗೂಡಿರ್ತಾರ. ಪಾಲಕರ ಕಡೆಯಿಂದ ಮಾಡಿಸೋದು ಅಥವಾ ಪಾಲಕರ ಜೊತೆಗೆ ಮಾಡೋದು ಎರಡಕ್ಕೂ ವ್ಯತ್ಯಾಸ ಇದೆ. ಪಾಲಕರ ಕಡೆ ಮಾಡಿಸ್ಬಿಟ್ಟು ನಮ್ಗೇನು ಗೊತ್ತಾಗುತ್ತೆ. ಆದ್ರೆ ನಾವು ಮಾಡುವಾಗ ಪಾಲಕರು ಸಹಾಯ ಮಾಡಿದ್ರೆ ಆ ಮಾಡ್ತಕ್ಕಂಥ ವಸ್ತುವಿನ ಮಹತ್ವ ಏನದ ಅದು ಹೆಚ್ಚಳ ಆಗ್ತದೆ. ಆದ್ರೆ ಆ ವಸ್ತುಗಳನ್ನ ಮಾಡ್ತಕ್ಕಂಥ ಹೊತ್ತಿನೊಳಗ ಈಗ ಅಲ್ಗತ್ತಿ ಸರ್ ಪ್ರಶ್ನೆ ಕೇಳಿದ್ರು, ಅದ್ರೊಳಗ ಆ ಪೇಪರ್ ಓದ ಕೂಡ್ಲೆ ಬಜರ್ ಸೌಂಡ್ ಎಲ್ಲರಿಗೂ ಕೇಳಿಸ್ತೋ ಇಲ್ಲ, ಅದು ಅಂತ ಆವಾಜ್ ಬರ್ಲಿಕ್ಕತ್ತಿತ್ತು. ನಾ ಸುಮ್ನೆ ಅದನ್ನ ಹೋಗದೆ ಆವಾಜ್ ಬರ್ಲಿಕ್ಕತ್ತು, ಉದ್ಘಾಟನೆ ಆಯ್ತು, ಸುಮ್ನೆ ನಿಂತೆ. ಅವ್ರು ಏನ್ ಮಾಡಿದ್ರು ಅಂದ್ರೆ ಇದು ಯಾಕೆ ಬರಾಗತ್ತದ ಅಂತ ಪ್ರಶ್ನೆ ಕೇಳಿದ್ರು. ಇಲ್ಲೇ ತಿಳ್ಕೊಬೇಕು, ನಾವು ಎಲ್ಲಿ ಪ್ರಶ್ನೆಗಳನ್ನ ಕೇಳ್ತೀವಿ ಆ ಮುಖಾಂತರವಾಗಿ ಜ್ಞಾನ ವೃದ್ಧಿಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ವಿಜ್ಞಾನ ಪುಸ್ತಕದೊಳಗೆ ಅನೇಕ ವಿಜ್ಞಾನಿಗಳ ಚರಿತ್ರೆಯನ್ನ ಓದ್ತಕ್ಕಂಥ ಮಕ್ಕಳು. ಒಂದೇ ನ್ಯೂಟನ್ ಒಂದು ಉದಾಹರಣೆಯನ್ನ ನಾವು ತಗೊಂಡ್ರೆ, ಯಾವುದೋ ಗಿಡದ ಬುಡಕ್ ಮಲ್ಕೊಂಡಿದ್ದ,
ಗಿಡದೊಳಗಿನ ಹಣ್ಣು ಕತ್ತರಿಸಿ ಕೆಳಗೆ ಬಿತ್ತು. ನಾವಾಗಿದ್ರೆ ಏನ್ ಮಾಡ್ತಿದ್ವಿ? ತಗೋತಿದ್ವಿ, ತಿಂತಿದ್ವಿ, ಮತ್ತೊಂದು ಬೀಳ್ತದನೋ ಅಂತ ಆ ಕಡೆ ಮುಖ ಮಾಡಿ ನೋಡ್ತಿದ್ವಿ. ಆದ್ರೆ ನ್ಯೂಟನ್ ವಿಚಾರ ಮಾಡಿದ್ದೇನು? ಆ ಹಣ್ಣು ನೆಲಕ್ಕ ಯಾಕೆ ಬಿತ್ತು? ಅಕಸ್ಮಾತ್ ಅದು ತಾನು ಕತ್ತರಿಸ್ಕೊಂಡಿದ್ರೆ ಮೇಲಕ್ಕೆ ಯಾಕೆ ಹೋಗ್ಲಿಲ್ಲ, ಬಲಕ್ಕೆ ಯಾಕೆ ಹೋಗ್ಲಿಲ್ಲ, ಎಡಕ್ಕೆ ಯಾಕೆ ಹೋಗ್ಲಿಲ್ಲ, ನೆಲಕ್ಕೆ ಯಾಕೆ ಬಿತ್ತು? ಯಾವಾಗ ಪ್ರಶ್ನೆಯನ್ನ ತನ್ನೊಳಗೆ ತಾನು ಹಾಕೊಂಡು ಆಲೋಚನೆ ಮಾಡ್ಲಿಕ್ಕೆ ಆರಂಭ ಮಾಡಿ ಅದರ ಬಗ್ಗೆ ಚಿಂತನೆಯನ್ನ ಮಾಡಿದಾಗ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಅದ ಅನ್ನುವಂಥದ್ದನ್ನ ಕಂಡುಹಿಡಿದ. ನಾವು ಅನೇಕ ವಿಜ್ಞಾನಗಳ ಕಂಡುಹಿಡಿದಿರ್ತಕ್ಕಂಥ ಸಂಗತಿಗಳ ಬಗ್ಗೆ ಓದ್ತಕ್ಕಂಥ ಹೊತ್ತಿನೊಳಗ ಹೊಸ ಸಂಗತಿಗಳು ಬೇಕಾದಷ್ಟಿದ್ದಾವ. ಆ ಹೊಸ ಸಂಗತಿಗಳ ಬಗ್ಗೆ ಪ್ರಶ್ನೆಗಳನ್ನ ಹಾಕೊಂಡಾಗ ಮಾತ್ರ ಅವುಗಳಿಗೆ ಉತ್ತರ ಹುಡುಕ್ತಕ್ಕಂಥ, ಆ ಉತ್ತರಗಳಿಗೆ ನಿಲುಕ್ತಕ್ಕಂಥ ವ್ಯವಸ್ಥೆಯೊಳಗೆ ನಾವು ಬರ್ತೇವೆ. ಅದಕ್ಕೆ ಪ್ರಶ್ನೆ ಮಾಡೋದು ಏನದ, ಪ್ರಶ್ನೆ ಹಾಕೊಳ್ಳೋದು, ಪ್ರಶ್ನೆ ಮಾಡೋದು, ಇನ್ನೊಬ್ಬರ ಕಡೆಯಿಂದ ಉತ್ತರ ತಗೊಳ್ಳೋದು, ಪ್ರಶ್ನೆ ಮಾಡಿಕೊಳ್ಳೋದು. ನನ್ನೊಳಗೆ ನಾನು ಪ್ರತಿ ಹಂತದೊಳಗೆ ನಾವು ಪ್ರಶ್ನೆಗಳನ್ನ ಹಾಕೋಬೇಕಾಗ್ತದೆ. ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದ ಅದು ವಿಜ್ಞಾನ. ಈಗಾಗಲೇ ಸರ್ ಹೇಳಿದಾಗೆ ಮಕ್ಕಳಲ್ಲಿ ಬೇರೆ ಬೇರೆ ಪ್ರತಿಭೆಗಳಿರ್ತಾವೆ. ಒಂದಷ್ಟು ವೈಜ್ಞಾನಿಕ ಮನೋಭಾವನೆ ಪ್ರತಿಭೆಗಳಿದ್ರೆ, ಒಂದಷ್ಟು ಸಂಗೀತ, ಆಟ, ಬೇರೆ ಬೇರೆ. ನಾವು ಈ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ, ಏನು ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಇರ್ತಕ್ಕಂಥ ವಿಜ್ಞಾನದ ಬಗ್ಗೆ ಆಸಕ್ತಿ ಇರುವಂತ ವಿದ್ಯಾರ್ಥಿಗಳಿಗೆ ಇದೊಂದು ವೇದಿಕೆ ಅವಕಾಶ. ಅವರು ಮಾಡಿದಂತ ಸ್ವ ಇಚ್ಛೆಯಿಂದ ಮಾಡಿದಂತ ಅವ್ರಿಗೆ ಆಸಕ್ತಿ ಆದಂತ ವಸ್ತುವನ್ನ ಪ್ರದರ್ಶನ ಮಾಡಿ, ಎಕ್ಸಿಬಿಷನ್ ಮಾಡಿ ಅವ್ರಿಗೊಂದಷ್ಟು ಪ್ರೋತ್ಸಾಹಿಸುವಂತ ಕಾರ್ಯಕ್ರಮವನ್ನ ಈ ಸಂಘಟನೆಯಿಂದ ಮಾಡಲಾಗಿದೆ. ಅವ್ರಿಗೆ ಎಷ್ಟೋ ಖುಷಿ ಆಗತ್ತೆ. ಅವರ ಮಾಡಿದಂತ ಇದನ್ನ ನಾವೆಲ್ಲ ನೋಡಿ ಒಂದಷ್ಟು ಬೆನ್ನ ತಟ್ಟುವುದರಿಂದ ಅವರಿಗೆ ಅದೇ ರಂಗದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತು ಈಗಾಗಲೇ ಸರ್ ಹೇಳಿದಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನು ಬಾಲ ವಿಜ್ಞಾನಿಗಳೇ ಮುಂದ ಏನ್ ಮಾಡ್ತಾರೆ, ನಮ್ಮ ದೇಶದ ವಿಜ್ಞಾನಿಗಳಾಗುವಂತ ಸಾಕಷ್ಟು ಅವಕಾಶಗಳು ಇರ್ತಾವೆ. ಪ್ರಶ್ನೆ ಕೇಳ್ತಾ ಇದ್ರು, ಹವಾಮಾನದ ವೈಪರೀತ್ಯ ಕಾಂಪಿಟೇಷನ್ ಮೇಲೆ ನೀವೆಲ್ಲ ನಾ ಹೇಳ್ತೀನಿ. ನಾವು ಕಲಿಯುವಾಗ ನಿಮ್ಗೆ ಯಾರೂ ಪ್ರಶ್ನೆ ಕೇಳಿಲ್ಲ, ನಾವು ಹೇಳ್ತೇವೆ ಅಂತ ಹೇಳುವಷ್ಟು ಅದು ಇವತ್ತು ಹಂಗಿಲ್ಲ. ಇವತ್ತು ಎಷ್ಟು ಅಂತ ಹೇಳಿದ್ರೆ ಏನ್ ಬೇಕಾದ ಕೇಳಿ ಸೈನ್ಸ್ ಬಗ್ಗೆ ನಾವೆಲ್ಲ ಹೇಳಬಲ್ಲೆ ಅನ್ನುವಂತ ಜ್ಞಾನ ನಿಮ್ಮೊಳಗಿದೆ. ವೇದಿಕೆ ಕೂತಾಗಿದ್ದು ಯಾರಿಗೂ ಅವ್ರು ನಿಮ್ಮ ಏನ್ ಕ್ಲಾಸ್ ಕಲಿತಾರೆ ಆ ಕ್ಲಾಸ್ ಕಲಿಯುವ ವಯಸ್ಸಿನೊಳಗ ಈ ರೀತಿ ಧೈರ್ಯ ಯಾರಿಗೂ ಇಲ್ಲ. ಮಾಸ್ತರ್ಗಳು ಸಹಿತ ಆ ಮನೋಭಾವನೆ ಇದ್ದಿಲ್ಲ. ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ವರ್ಷ ಕಾಲ ಬದಲಾಗಿದೆ, ಅರಿವಿನ ವಿಸ್ತಾರ ಹೆಚ್ಚಾಗಿದೆ. ಎಷ್ಟು ಹೆಚ್ಚಾಗಿದೆ ಅಂತ ಹೇಳಿದ್ರೆ ಬಹುತೇಕ ಈಗ ಹೇಳಿದ್ರಲ್ಲ, ನಮ್ಮ ಗುರು ಹಿರಿಯರು ವಾಟ್ಸಪ್ ಮೂಲಕ ಇದೊಂದು ಸ್ಪರ್ಧೆ ತಂದಾಗ ಗುರುಗಳು ಮಕ್ಕಳನ್ನ ಕರ್ಕೊಂಡು ಭಾಗವಹಿಸಲಿಕ್ಕೆ ಪ್ರೇರಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಹೇಳ್ತಾರೆ ಏನು ಪ್ರಶ್ನೆ ಉತ್ತರ ಹೇಳುವಂತ ಟೀಚರ್ ಈ ರೀತಿ ಪ್ರೇರೇಪಿಸುವಂತಹ ಗುಣ ಶಿಕ್ಷಣದಲ್ಲಿ ಇದೆ. ನಮ್ಮ ಸರ್ಕಾರಿ ಶಾಲೆಗಳು ಯಾಕೆ ಹಾಗೆ ಆಗ್ತಾ ಇದಾವೆ, ಏನೆಲ್ಲ ಕೊರತೆ ಅನುಭವಿಸ್ತಾ ಇದಾವೆ, ಅದಕ್ಕ ಆಡಳಿತದ ಚುನಾಯಿತ ಪ್ರತಿನಿಧಿಗಳ ಪ್ರತಿಕ್ರಿಯೆ ಏನು, ಇಂಥವೆಲ್ಲವೂ ತಿಳ್ಕೊಂಡನ್ನು ನಾನು ನೋಡ್ತೇನೆ. ಒಂದು ಬಹಳ ಹೆಮ್ಮೆ ಮತ್ತು ಗೌರವ ಏನು ಅಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವಂತಹ ಮಕ್ಕಳು ಬಹಳ ಮನಸ್ಸು ಬಿಚ್ಚಿ, ಯಾವುದು ಮನಸ್ಸಿನೊಳಗ ದುಗುಡು ದುಮ್ಮಾನ ಇಲ್ಲದೆ ಫ್ರೀ ಅಂಡ್ ಫ್ರ್ಯಾಂಕ್ ಅಂತ ಹೇಳ್ತಾರಲ್ಲ, ಆ ರೀತಿ ಒಳಗ ಅವ್ರೊಳಗಿರುವ ಭಾವನೆಗಳನ್ನು ಮುಕ್ತವಾಗಿರ್ತಾರೆ. ಆದ್ರೆ ಅದೇ ಪ್ರೈವೇಟ್ ಶಾಲೆ, ಕಾನ್ವೆಂಟ್ ಶಾಲೆಗಳು ಹೋದ್ರೆ ನೀವು 10 ಸಲ ಕೇಳಿದಾಗ ಒಂದ್ಸಲ ಎದ್ದು ಗೊತ್ತಾಗಿದ್ದ ಹೇಳ್ತೀಯ. ಆದ್ರೆ ಸರ್ಕಾರಿ ಶಾಲೆಯೊಳಗ ಮುಕ್ತತೆ ಅದಲ್ಲ,
ಆ ಮುಕ್ತತೆಯ ಕಾರಣಕ್ಕಾಗಿನೇ ಬಹುತೇಕ ಜೀವನದ ಪಾಠವನ್ನ ಸರ್ಕಾರಿ ಶಾಲೆಯೊಳಗೆ ಮಾತ್ರ ಕಲಿಲಿಕ್ಕೆ ಸಾಧ್ಯ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಕಲಿತಂತ ಮಕ್ಕಳು ಜೀವನದೊಳಗ ಅತ್ಯಂತ ಯಶಸ್ವಿ ಜೀವನವನ್ನು ಸಾಧಿಸಬಾರ್ದು, ಅತ್ಯಂತ ಶ್ರೀಮಂತ ಬದುಕನ್ನ ಕಟ್ಕೊಳ್ಬಾರ್ದು. ಇದು ಉತ್ಪ್ರೇಕ್ಷೆಯಾಗಿ ನಾನು ಹೇಳ್ತಾ ಇದ್ದೆ. ಬಹುತೇಕ ಎಲ್ಲ ಕೂತವರೆಲ್ಲರೂ ಸರ್ಕಾರಿ ಶಾಲೆಯಿಂದ ಬಂದಂತವ್ರೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಪ್ರೈವೇಟ್ ಶಾಲೆ ಅನ್ನೋದು ಒಂದು ಚೌಕಟ್ಟು. ಚೌಕಟ್ಟಿನೊಳಗನೆ ಕಲಿಕೆ ಇರ್ತದೆ, ಮಕ್ಕಳ ಆಕ್ಟಿವಿಟೀಸ್ ಇರ್ತದೆ. ಸರ್ಕಾರಿ ಶಾಲೆಗಳಿಗಿನ ಮಕ್ಕಳು, ಅದು ವಿಶೇಷವಾಗಿ ಹಳ್ಳಿ ಮಕ್ಕಳು, ಹಳ್ಳಿ ಸರ್ಕಾರಿ ಶಾಲೆಗಳಿಗಿನ ಮಕ್ಕಳು ಇಡೀ ಪರಿಸರನವೇ ಒಂದು ಅವ್ರ ಶಾಲೆ ಆಗಿರ್ತದೆ, ಇಡೀ ಊರಿನ ಒಂದು ಶಾಲೆ ಆಗಿರ್ತದೆ, ಇಡೀ ಸಮಾಜವೇ ಒಂದು ಶಾಲೆ ಆಗಿರ್ತದೆ. ಶಾಲೆ ಅಂದ್ರೆ 4 ಗೋಡೆ ಮಧ್ಯದ ಶಾಲೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಇರೋದಿಲ್ಲ. ಆ ಮಕ್ಕಳು ಅಲ್ಲಿ ಜಗಳ ನೋಡ್ತಾರ, ಅಲ್ಲಿ ಪ್ರೀತಿ ನೋಡ್ತಾರ, ಅಲ್ಲಿ ಬಡತನ ನೋಡ್ತಾರ, ಅಲ್ಲಿ ಕೃಷಿ ನೋಡ್ತಾರ, ದುಡಿಯೋವನ್ನು ನೋಡ್ತಾರ, ಏನೆಲ್ಲ ಅವ್ರು ನೋಡ್ತಾ ಬೆಳಿತಾರೆ. ಆದ್ರೆ ಪ್ರೈವೇಟ್ ಶಾಲೆಯೊಳಗ ಮುಂಜಾನೆ ಸೀದಾ ಶಾಲೆಗೆ ಹೋಗ್ಬೇಕು, ಸೀದಾ ಅಂತ ಮನೆಗೆ ಹೋಗ್ಬೇಕು, ರಿಕ್ಷಾದಲ್ಲೇನೋ ವಾಹನದಲ್ಲೇನೋ ಬರ್ತಾರೆ, ಹೋಗ್ತಾರೆ. ನಮಸ್ತೆ ಸರ್, ನನ್ನ ಹೆಸರು ಐಶ್ವರ್ಯ ಸುಬೇದ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಸೌರವ್ಯೂಹ. ಇದು ಸೌರವ್ಯೂಹ. ಸೌರವ್ಯೂಹದಲ್ಲಿ 8 ಗ್ರಹಗಳಿವೆ. ಸೂರ್ಯ ಮತ್ತು ಗ್ರಹಗಳು ಸೇರಿ ಸೌರವ್ಯೂಹವಾಗುತ್ತದೆ. ಸೂರ್ಯ ಮತ್ತು ಕೇಂದ್ರಗಳು ಸೌರವ್ಯೂಹವಾಗುತ್ತದೆ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಸೌರವ್ಯೂಹದಲ್ಲಿ ಸೂರ್ಯ ಕೇಂದ್ರದಲ್ಲಿದ್ದಾನೆ. ಗ್ರಹಗಳ ಸುತ್ತಲೂ ಸುತ್ತುವ ಗ್ರಹಗಳನ್ನು ಉಪಗ್ರಹಗಳು ಎನ್ನುವರು. ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಇರುವ ಗ್ರಹಗಳೇ ಕ್ಷುದ್ರ ಗ್ರಹಗಳು. ಬುಧ ಗ್ರಹ ಸೌರವ್ಯೂಹದಲ್ಲಿ ಅತಿ ಚಿಕ್ಕ ಗ್ರಹ. ಸೂರ್ಯನಿಗೆ ಸಮೀಪದಲ್ಲಿರುವ ಗ್ರಹವಾಗಿದೆ. ಈ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಸೂರ್ಯನನ್ನು ಸುತ್ತುತ್ತದೆ. ಈ ಗ್ರಹ ತನ್ನನ್ನು ತಾನು ಸುತ್ತಲು 59 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಸೂರ್ಯನನ್ನು ಸುತ್ತಲು 88 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಈ ಗ್ರಹ ಸೂರ್ಯನಿಂದ 58 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಶುಕ್ರ ಗ್ರಹ ಸೂರ್ಯನಿಂದ 2ನೇ ಗ್ರಹವಾಗಿದೆ. ಇದು ಅತ್ಯಂತ ಪ್ರಕಾಶಮಾನವಾದ ಗ್ರಹವಾಗಿದೆ. ಇದಕ್ಕೆ ಮುಂಜಾನೆ ಮತ್ತು ಸಂಜೆಯ ನಕ್ಷತ್ರ ಬಳ್ಳಿ ಚುಕ್ಕಿ ಎನ್ನುವರು. ಈ ಗ್ರಹ ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಈ ಗ್ರಹ ತನ್ನನ್ನು ತಾನು ಸುತ್ತಲು 243 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಸೂರ್ಯನನ್ನು ಸುತ್ತಲು 225 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಈ ಗ್ರಹ ಸೂರ್ಯನಿಂದ ಸ್ಥಾನದಲ್ಲಿರುವ ಗ್ರಹವಾಗಿದೆ. ಭೂಮಿ ಗ್ರಹ ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿದೆ. ಭೂಮಿಗೆ ನೀಲಿ ಗ್ರಹ ಎನ್ನುವರು. ಭೂಮಿ ಗ್ರಹ ಅತಿ ಹೆಚ್ಚು ಜೀವರಾಶಿಯನ್ನು ಹೊಂದಿದೆ. ಭೂಮಿಯ ಉಪಗ್ರಹ ಚಂದ್ರ. ಮಂಗಳ ಗ್ರಹ ಸೂರ್ಯನಿಂದ 4ನೇ ಸ್ಥಾನದಲ್ಲಿರುವ ಗ್ರಹವಾಗಿದೆ. ಈ ಗ್ರಹಕ್ಕೆ ಕೆಂಪು ಗ್ರಹ, ಅಂಗಾರಕ ಗ್ರಹ ಎನ್ನುವರು. ಇದು ಭೂಮಿ ಗ್ರಹವನ್ನು ಹೋಲುವ ಗ್ರಹ ಮತ್ತು ಇದು 2 ಉಪಗ್ರಹಗಳನ್ನು ಹೊಂದಿದೆ, ಡಿಮೋಸ್, ಫೂಬೋಸ್. ಗುರುಗ್ರಹ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ. ಈ ಗ್ರಹವನ್ನು ಗ್ಯಾಲಿಲಿಯೋ ಗ್ಯಾಲಿಲಿ ಎಂಬ ವಿಜ್ಞಾನಿ ಕಂಡುಹಿಡಿದನು ಮತ್ತು ಸೂರ್ಯನಿಗೆ ಅತ್ಯಂತ ದೂರದಲ್ಲಿದೆ. ಉಪಗ್ರಹಗಳು 67. ಶನಿ ಗ್ರಹ ಸೂರ್ಯನಿಂದ 6ನೇ ಗ್ರಹವಾಗಿದೆ. ಶನಿ ಗ್ರಹ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿದೆ. ಈ ಗ್ರಹ ಸಹಸ್ರಾರು ಉಂಗುರಗಳನ್ನು ಹೊಂದಿದೆ. ಈ ಉಂಗುರಗಳು ಹಿಮ, ಕಲ್ಲು, ಧೂಳಿನಿಂದ ಕೂಡಿವೆ ಮತ್ತು ಇದು ನೀರಿನ ಮೇಲೆ ತೇಲುವ ಗ್ರಹವಾಗಿದೆ. ಯುರೇನಸ್ ದೂರದರ್ಶಕದ ಸಹಾಯದಿಂದ ಕಂಡುಹಿಡಿಯುವ ಮೊದಲ ಗ್ರಹ. ಯುರೇನಸ್ ಇದರ ಬಣ್ಣ ನೀಲಿ ಮತ್ತು ಹಸಿರು. ಇದನ್ನು 1871ರಲ್ಲಿ ವಿಲಿಯಂ ಹರ್ಸಲ್ ಎಂಬ ವಿಜ್ಞಾನಿ ಕಂಡುಹಿಡಿದನು. ಈ ಗ್ರಹ 27 ಉಪಗ್ರಹಗಳನ್ನು ಹೊಂದಿದೆ. ನೆಪ್ಚೂನ್ ಸೌರವ್ಯೂಹದಲ್ಲಿ ಕೊನೆಯ ಗ್ರಹ ನೆಪ್ಚೂನ್. ಇದು ನೀಲಿ ಬಣ್ಣದ ಮೋಡಗಳನ್ನು ಹೊಂದಿದ್ದು ಕಪ್ಪನೆಯ ದೊಡ್ಡ ಮಚ್ಚೆಯನ್ನು ಹೊಂದಿದೆ. ಇದು ಸೂರ್ಯನಿಂದ ಅತ್ಯಂತ ದೂರದಲ್ಲಿ 3 ಬಿಲಿಯನ್ ಮೈಲುಗಳ ದೂರದಲ್ಲಿರುವುದರಿಂದ ಅತ್ಯಂತ ತಂಪಾದ ಗ್ರಹಗಳಲ್ಲಿ ಒಂದಾಗಿದೆ. ಪ್ಲೂಟೋ. ಈ ಗ್ರಹವನ್ನು 1930ರಲ್ಲಿ ಸಿ.ಡಬ್ಲ್ಯೂ. ಟೊಹಾನ್ ಎನ್ನುವ ವಿಜ್ಞಾನಿ ಪ್ಲೂಟೋವನ್ನು ಕಂಡುಹಿಡಿದರು.
ಸರ್ ನಮಸ್ತೆ. ನನ್ನ ಹೆಸರು ಅನ್ನಪುರ ತಹಶೀಲ್ದಾರ್. ನಾನು 7ನೇ ವರ್ಗದಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ವಿದ್ಯಾನಿಧಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಶಿರಗುಪ್ಪಿ. ನನಗೆ ಬಂದಿರುವ ವಿಷಯ ರಕ್ತದ ಗುಂಪುಗಳು. ಮಾನವನ ದೇಹದಲ್ಲಿ ರಕ್ತವು ಕೆಂಪಾಗಿರುತ್ತದೆ. ಕಾರಣ ಹಿಮೋಗ್ಲೋಬಿನ್ ಅನ್ನು ಒಳಗೊಂಡಿರುತ್ತದೆ. ಆದುದರಿಂದ ರಕ್ತವು ಕೆಂಪಾಗಿರುತ್ತದೆ. ಹಿಮೋಗ್ಲೋಬಿನ್ ಅಲ್ಲಿ ಕಬ್ಬಿಣಾಂಶವಿರುತ್ತದೆ. ಹಿಮೋಗ್ಲೋಬಿನ್ ಅಲ್ಲಿ ಕಬ್ಬಿಣಾಂಶವಿರುವುದರಿಂದ ವಯಸ್ಕ ಮಾನವನ ದೇಹದಲ್ಲಿ ರಕ್ತವು 5.6 ಲೀಟರ್ ಇರುತ್ತದೆ. ರಕ್ತವು ಮೂಳೆಯ ಆಂತರಿಕ ಅಂಗಾಂಶವಾದ ಅಸ್ಥಿಮಜ್ಜೆಯನ್ನು ಉತ್ಪತ್ತಿ ಮಾಡುತ್ತದೆ. ರಕ್ತದಲ್ಲಿ ಪ್ರಮುಖವಾಗಿ 4 ವಿಭಾಗಗಳಿವೆ: ಎ ರಕ್ತದ ಗುಂಪು, ಬಿ ರಕ್ತದ ಗುಂಪು, ಎಬಿ ರಕ್ತದ ಗುಂಪು, ಓ ರಕ್ತದ ಗುಂಪು. ಓ ರಕ್ತದ ಗುಂಪಿನವರು ಯಾವುದೇ ರಕ್ತದ ಗುಂಪಿನ ವ್ಯಕ್ತಿಗಳಿಗೆ ರಕ್ತವನ್ನು ನೀಡಬಹುದು. ಆದುದರಿಂದ ಈ ರಕ್ತದ ಗುಂಪಿನವರನ್ನು ಸಾರ್ವತ್ರಿಕ ದಾನಿ ಎನ್ನುವರು. ಎಬಿ ರಕ್ತದ ಗುಂಪಿನವರು ಯಾವುದೇ ರಕ್ತದ ಗುಂಪಿನ ವ್ಯಕ್ತಿಗಳಿಂದ ರಕ್ತವನ್ನು ಸ್ವೀಕರಿಸಬಹುದು. ಆದುದರಿಂದ ಈ ರಕ್ತದ ಗುಂಪಿನವರನ್ನು ಸಾರ್ವತ್ರಿಕ ರಕ್ತವನ್ನು ನೀಡಬೇಕಾದರೆ ರಕ್ತದ ಪರೀಕ್ಷೆ ಮಾಡಿ ಅದಕ್ಕೆ ಹೊಂದಾಣಿಕೆ ಆಗುವ ರಕ್ತವನ್ನು ನೀಡಬಹುದು. ಓ ರಕ್ತದ ಗುಂಪು. ಓ ರಕ್ತದ ಗುಂಪಿನವರು ಎಲ್ಲಾ ರಕ್ತದ ಗುಂಪಿನವರಿಗೆ ರಕ್ತವನ್ನು ನೀಡಬಹುದು. ಎಬಿ ರಕ್ತದ ಗುಂಪಿನವರು ಎಲ್ಲಾ ರಕ್ತದ ಗುಂಪುಗಳಿಂದ ರಕ್ತವನ್ನು ಸ್ವೀಕರಿಸಬಹುದು. ಎ ರಕ್ತದ ಗುಂಪಿನವರು ಎ ರಕ್ತದ ಗುಂಪು ಮತ್ತು ಎಬಿ ರಕ್ತದ ಗುಂಪಿನವರಿಗೆ ಮಾತ್ರ ನೀಡಬಹುದು. ಬಿ ರಕ್ತದ ಗುಂಪಿನವರು ಬಿ ರಕ್ತದ ಗುಂಪು ಮತ್ತು ಎಬಿ ರಕ್ತದ ಗುಂಪಿನವರಿಗೆ ಮಾತ್ರ ನೀಡಬಹುದು. ಜಿರಳೆಯ ರಕ್ತದ ಬಣ್ಣ ಬಿಳಿಯಾಗಿರುತ್ತದೆ. ನಕ್ಷತ್ರ ಮೀನಿನ ರಕ್ತದ ಬಣ್ಣ ನೀಲಿಯಾಗಿರುತ್ತದೆ. ಸಿಗಡಿಯ ಮೀನಿನ ರಕ್ತದ ಬಣ್ಣ ಹಸಿರಾಗಿರುತ್ತದೆ. ರಕ್ತದ pH ಮೌಲ್ಯ 7.5 ಇರುತ್ತದೆ. ಇದ್ರಲಿಂದ ಕಾಳು ಹಿಂಗ್ ಬೀಳ್ತೈತಿ. ಇದ ಸ್ವಲ್ಪ ನೆಲ ಅಗರ್ ಮಾಡ್ತೈತಿ ಹೆಚ್ಚರ. ಈ ಸಾಲ್ ಬಿಟ್ಟು ಅಂತ ಇದು ನಡುವ ದಪ್ಪನ್ ಲೈನ್ ಬೀಳ್ತೈತಿ ಹೆಚ್ಚರ. ಅದು ಹಿಂಬಾಲೆ ಮುಳ್ತೈತಿ ಹೆಚ್ಚರ. ನಮ್ಗ್ರಿ ನೈಟ್ ಟೈಮ್ ನಡ್ಸರ ಒಂದ ಮುಂಬೈ ಇರ್ತೈತಿ ಹೆಚ್ಚರ. ಅದ ಆ ಟೈಮ್ನಾಗ ಕತ್ಲಾಗ್ಬಿಡ್ತೈತಿ ಹೆಚ್ಚರ. ಆ ಟೈಮ್ನಾಗ್ಲಿ ನಾ ಇದನ್ನ ಈಗಿನ ಮಟ್ಟಿಗೆ ಕಷ್ಟ ಇದನ್ನ ಹಾಕಿದ್ರೆ ಹೇಳ್ತಾರ. ಮುಂದಿನ ಅಂತ ಹಚ್ಚಾರ ಸೋಲಾರ್ ಪ್ಯಾನಲ್ ಇಂದನ ಕುಂಡ್ರಿಸಿ ಮಾಡ್ತಾ ಹಚ್ಚಾರ. ಈಗ ಸದ್ಯ ಮಟ್ಟಿಗೆ ಹಚ್ಚಾರ ಹಿಂಗಿಟ್ಟ ಹಚ್ಚಾರ. ಇದು ಹಚ್ಚಾರ ರಾತ್ರಿ ಟೈಮ್ನಾಗ ಇದನ್ನ ತಗೊಂಡ್ ಹೊಡಿದ್ರು ಹಚ್ಚಾರ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue
wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwad Karlon Hall. Near Patrapajja Mata, Yadwad Road, Dharwad. Contact 944-8359-741, 988-6391-733.